ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾವು ನೆನೆ ವಿಡಿಯೋಯಲ್ಲಿ ನಾವು ನಾಗರು ಮಾಡಿಕೊಂಡು 2 ನಾಗರು ಮಾಡಿಕೊಂಡು ಇವಾಗ ನಾವು ಮನೆ ದೇವ್ರಿಗೆ ಹೋಗ್ತಾ ಇದ್ವಿ. ಮೀನ್ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ಜಾತ್ರೆ ನಡೀತೈತೆ, ಅದಕ್ಕೋಸ್ಕರ ಅಲ್ಲಿ ನಾಗರು ಮುಗಿಸ್ಕೊಂಡು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಮಧ್ಯಾಹ್ನ ಆಗೈತೆ, ಎಷ್ಟು ನಾವು ಹೋಗೋಷ್ಟೊತ್ತಿಗೆ 12 ಗಂಟೆ. ತೇರು ಎಳಿಯೋದು 12:30 1:30 ಎಳಿತಾರೆ ಅಂತ ಇದ್ರು. ಎಷ್ಟೊತ್ತಿಗೆ ತೇರು ಎಳಿತಾರೋ ಅನ್ನೋದು ಗೊತ್ತಿಲ್ಲ, ಅದಕ್ಕೋಸ್ಕರ ಹೋಗ್ತಾ ಇದೀವಿ. ಬೆಟ್ಟ ಹತ್ತವ್ರು ನೋಡಿ, ಇದೇ ನಮ್ದು ದೊಡ್ಡದು ಬೆಟ್ಟ ಬಂದು. ಎಲ್ಲ ಬೆಟ್ಟ ಹತ್ತವ್ರು, ಬೆಟ್ಟ ಹತ್ತುತ್ತಾವ್ರೆ. ಇವಾಗ ನಾವು ನೋಡ್ತಾ ಇದೀವಿ ಯಾರ್ಯಾರು ಹೋಗ್ತಾವ್ರೆ, ಬೆಟ್ಟ ಹತ್ತವ್ರೆ. ಅದೇ ಬಿಸಿಲು ಬೇರೆ ಇತ್ತಲ್ವಾ, ಅದಕ್ಕೋಸ್ಕರ ನೋಡ್ತಾ ಇದೀವಿ. మీరు చెప్పులు కొరిచిడే పీకేసి ಬೇಡಬ್ಬ. ಈ ದೇವಸ್ಥಾನ ದೂರದಲ್ಲೇ ನಾವು ಕಾರ್ ಪಾರ್ಕಿಂಗ್ ಮಾಡಿ ಹೋಗ್ತಾ ಇದೀವಿ. ಜಾತ್ರೆ ಜೋರಾಗಿ ನಡೆಯುತ್ತೆ, 3 ದಿವಸ ಜಾತ್ರೆ ಚೆನ್ನಾಗಿ ನಡೆಯುತ್ತೆ. ಇವಾಗ ಕಾರ್ ಪಾರ್ಕಿಂಗ್ ಮಾಡ್ಕೊಂಡು ನಡ್ಕೊಂಡು ಹೋಗ್ತಾ ಇದೀವಿ. ಜಾತ್ರೆ ಅನ್ನೋದೇ ಒಂಥರ ಎಲ್ಲ ಇಟ್ಟಿರ್ತಾರೆ, ಅಂದ್ರೆ ಕಿಚನ್ ಐಟಮ್ಸ್ ಇಕ್ಕಿರ್ತಾರೆ, ಟ್ಯಾಟೂ ಹಾಕ್ತಾರೆ, ಮೆಹಂದಿ ಹಾಕೋರು ಇರ್ತಾರೆ, ಕಡಲೆಪುರಿ ಇರತ್ತೆ, ಪ್ರತಿಯೊಂದಿರತ್ತೆ. ಮತ್ತೆ ಜಾತ್ರೆ ಮಾಡೋರು ಒಬ್ಬೊಬ್ರು ಕೊಪ್ಪಳ ಅಂದ್ಬಿಟ್ಟು ಹಾಕೊಂಡು ಹೆಸರುಬೇಳೆ ಪಾನಕ ಮಜ್ಜಿಗೆ ಇಷ್ಟು ಹಂಚ್ತಾರೆ, ಪ್ರತಿಯೊಬ್ರು ಹಂಚ್ತಾರೆ. ಟ್ಯಾಕ್ಟ್ರಲ್ಲಿ ಎತ್ಕೊಂಬಂದು ಎಲ್ಲರೂ ಹಂಚ್ತಾ ಇದ್ರು. ನಾವು ಇನ್ನೇನು ತೇರಿಗೆ ರೆಡಿ ಆಗ್ತೈತೆ ಅಂದ್ಬಿಟ್ಟು ನಾವು ಹೋಗ್ತಾ ಇದೀವಿ. ಎಷ್ಟೊತ್ತಿಗೆ ಎಳಿತಾರೆ ಅನ್ನೋದು ಗೊತ್ತಿಲ್ಲ. ಒಂದೊಂದ್ಸಲ ಒಂದೊಂದು ಟೈಮಿಂಗ್ಸ್, ಮಿನಿಮಮ್ 12:30 ಎಳಿತಾರೆ, 1:30 ಎಳಿತಾರೆ. ಎಷ್ಟೊತ್ತಿಗೆ ಎಳಿತಾರೆ ಅನ್ನೋದು ಗೊತ್ತಿಲ್ಲ. ಎಲ್ಲ ಹೂವು ಹಾಕ್ತಾ ಇದ್ರು, ನಾವು ನೋಡ್ತಾ ಇದ್ವಿ ಹೂವು ಹಾಕೋದು. ಎಷ್ಟೆಷ್ಟು ದೊಡ್ಡದು, ನೀವೇ ನೋಡಿ, ಸ್ಕಿಪ್ ಮಾಡಿದಿರ ನೋಡಿ. ಒಂದೊಂದು ಹಾರನೇ ಎಷ್ಟು ತೇರು ಎಷ್ಟು ಉದ್ದ ಆಯ್ತಾ ಅಷ್ಟು ಉದ್ದದ್ದು ಹಾಕ್ತಾ ಇದ್ರು. ತುಂಬಾ ಜನ ಹೂವು ಬಟನ್ಸ್ ಹೂವು, ಶಾವಂತಿಗೆ ಹೂವು ಎಲ್ಲ ತಂದ್ಕೊಡೋರು ತಂದ್ಕೊಡ್ತಾ ಇದ್ರು. ಅದೆಲ್ಲ ಭಕ್ತರು ಹೂವು ತಂದ್ಕೊಟ್ಟಿರೋದೆಲ್ಲ ಹಾಕ್ತಾ ಇದ್ರು. ತುಂಬಾ ಚೆನ್ನಾಗಿ ಮಾಡ್ತಾರೆ ಜಾತ್ರೆ ಅಂತೂ ಇವತ್ತು. ಅದೇ ನಾವು ತುಂಬಾ ಹೊತ್ತು ನಿಂತ್ಕೊಂಡಿದ್ವಿ, ಅಂದ್ರೆ ತೇರು ಎಳಿತಾರೆ. ಇನ್ನ ದೇವರು ಎಲ್ಲ ಕೊಪ್ಪಳ ಹತ್ರ ಹೋಗಿ ಎಲ್ಲ ಇವಾಗ ಕೊಪ್ಪಳ ಹಾಕೊಂಡಿರ್ತಾರೆ ಪೂಜೆಗೆ. ಅಲ್ಲಿ ಪೂಜೆ ಮಾಡಿಸಿ ಕೊಪ್ಪಳ ಹತ್ರ ಹೋಗಿ ದೇವರು ಅಲ್ಲಿಂದ ಮೆರವಣಿಗೆ ದೇವರು ದೇವ್ರು ಬಂದು ರಂಗನಾಥ ಸ್ವಾಮಿ ಮೆರವಣಿಗೆ ದೇವರು. ಎಲ್ಲ ಕೊಪ್ಪಳು ಎಲ್ಲ ನಮ್ಮಂಥವ್ರು ಭಕ್ತರು ಇರ್ತಾರಲ್ವ, ಕೊಪ್ಪಳ ಹಾಕೊಂಡು ಅಲ್ಲಿ ಅಡುಗೆ ಮಾಡಿ ಹೆಸರುಬೇಳೆ ಪಾನಕ ಎಲ್ಲ ಮಾಡಿರ್ತೀವಿ. ಆ ಕೊಪ್ಪಳ ಹತ್ರ ಹೋಗಿ ದೇವರು ಪೂಜೆ ಮಾಡಿಸ್ಕೊಂಡು ಎಲ್ಲ ಕೊಪ್ಪಳ ಹತ್ರ ಹೋಗಿ ಇವಾಗ ಆಮೇಲೆ ತೇರ್ ಹತ್ರ ತಗೊಂಬಂದು ಇಡ್ತಾರೆ ದೇವ್ರನ್ನ. ಇನ್ನು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಇವಾಗ ಅಂದ್ರೆ ವರ್ಷ ಆಗ್ತಾ ಇನ್ಕ್ರೀಸ್ ಆಗ್ತಾವ್ರೆ ಜನ ಅನ್ನೋದು. ಅದಕ್ಕೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ತುಂಬಾ ಬಿಸಿಲಿತ್ತು, ಅಷ್ಟೊತ್ತು ತುಂಬಾ ಹೊತ್ತಿದ್ವಿ. ಹಾರ ಹಾಕ್ತಾ ಇದ್ರಲ್ವ, ಒಂಥರ ನೋಡಿ ಚೆನ್ನಾಗಿತ್ತು ನೋಡಕ್ಕೆ ದೇವ್ರ ಹಾರ. ಇದೇ ಮೊದಲನೇ ಸಲ ನೋಡಿರೋದು. ಪ್ರತಿ ಸಲ ನಾವು ಹೋಗೋಷ್ಟೊತ್ತಿಗೆ ತೇರೆಲ್ಲ ಎಳ್ದ್ಬಿಡ್ತಾ ಇದ್ರು, ಅಂದ್ರೆ ಮಿನಿಮಮ್ 4 o'clock ಆಗೋಗ್ತಾ ಇತ್ತು ನಾವು ಹೋಗೋಷ್ಟೊತ್ತಿಗೆ, ಎಲ್ಲ ಮುಗಿಸ್ಕೊಂಡು ಹೋಗೋಷ್ಟೊತ್ತಿಗೆ. ಈ ಸತಿ ತೇರು ಎಳಿಯೋಗೆ ನಾವು ಬರ್ಬೇಕು ಅಂದ್ಬಿಟ್ಟು ಬೇಗ ಬಂದಿದ್ದೀವಿ. ಇವಾಗ ಬಂದು ಟೈಮಿಂಗ್ಸ್ ಬಂದು 12 ಗಂಟೆ. ಇವತ್ತು ಎಷ್ಟೊತ್ತಿಗೆ ಎಳಿತಾರೋ ಗೊತ್ತಿಲ್ಲ ನಮ್ಗೂನು. ಅದು ಕೊಪ್ಪಳ ಹತ್ರ ಹೋಗಿ ಬಂದ್ಮೇಲೆನೆ ಅಂತೆ ದೇವ್ರನ್ನ ಇಡೋದು. ಅದಕ್ಕೋಸ್ಕರ ಈ ಸತಿ ಸ್ವಲ್ಪ ಲೇಟ್ ಆಗ್ತೈತೆ, ತುಂಬಾ ಲೇಟ್ ಆಗ್ತೈತೆ. ನಾವು ಆದಷ್ಟು ನೋಡಿದ್ವಿ, ಅಂದ್ರೆ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಇದು ಲಾಸ್ಟಲ್ಲಿ ನೋಡಿ ದೊಡ್ಡ ಹಾರ, ಎಷ್ಟು ದೊಡ್ಡದಂದ್ರೆ ಎಷ್ಟೋ ಜನ ಇಟ್ಕೊಂಡಿದ್ರು. ಇವಾಗ ಎಲ್ಲರೂ ಹಾಕ್ತಾವ್ರೆ, ತೇರ್ಗೆ ಹಾರ ಹಾಕ್ತಾ ಇದ್ರು. ನಾವು ಒಂದ್ ಸ್ವಲ್ಪ ಹೊತ್ತು ಇಟ್ಕೊಂಡಿದ್ವಿ ದೇವ್ರಿಗೆ. ಆಮೇಲೆ ನಾವು ದೇವ್ರಿಗೆ ಹೂವು ಎಲ್ಲ ತಗೊಂಡು ಅಲ್ಲೇ ತುಂಬಾ ಹೂವು ಎತ್ಕೊಂಡು ಹೋಗಿದ್ವಿ. ದೇವಸ್ಥಾನಕ್ಕೆ ಕೊಟ್ಬಿಡೋಣ ಕೊಟ್ಬಿಟ್ಟು ಆಮೇಲೆ ಇಲ್ಲಿ ತಗೊಂಡು ಕೊಡ್ಬೇಕು ಅನ್ಕೊಂಡಿದ್ವಿ. ಇವಾಗ ಹೋಗಿ ದೇವಸ್ಥಾನದ ಹತ್ರ ಹೋಗಿ ಬಂದ್ಬಿಡೋಣ, ಪೂಜೆ ಮಾಡಿಸ್ಕೊಂಡ್ ಬಂದ್ಬಿಡೋಣ ಅಂದ್ಬಿಟ್ಟು ಹೋಗ್ತಾ ಇದೀವಿ. ಇನ್ನ ಲೇಟ್ ಆಗತ್ತೆ ಅಂದ್ಬಿಟ್ಟು, ಅಂದ್ರೆ ದೇವ್ರು ಬಂದು ಕುತ್ಕೊಂಡ್ ಮೇಲೆನೆ ತೇರು ಎಳಿಯೋದು, ಅದು ಲೇಟ್ ಆಗತ್ತೆ ಅಂದ್ಬಿಟ್ಟು ಹೋಗಿ ಪೂಜೆ ಮಾಡಿಸ್ಕೊಂಡ್ ಬಂದ್ಬಿಡೋಣ ಅಂದ್ಬಿಟ್ಟು ಹೋಗ್ತಾ ಇದೀವಿ. ಇಲ್ಲಿ ಲೈನ್ ಐತೆ ನೋಡಿ, ನೀವು ಎಷ್ಟೋ ವಿಡಿಯೋಸ್ ಸಬ್ಸ್ಕ್ರೈಬ್ ಅವರೆಲ್ಲ ನಮ್ದು ವಿಡಿಯೋಸ್ ನೋಡಿರ್ಬೋದು. ರಶ್ ಅಷ್ಟೊಂದಿರಲ್ಲ, ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಈ ಸತಿ ಅಂತೂ ಲೈನ್ ಇತ್ತು. ಮತ್ತೆ ಪೂಜೆಗೆಲ್ಲ ತಗೊಂಬಂದಿದ್ವಿ, ಪೂಜೆ ಕೊಟ್ಟು ಪೂಜೆ ಮಾಡಿಸ್ಕೊಂತಾ ಇದೀವಿ.
ಯಾಕೆ ಜಾತ್ರೆ ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲಿ ಕಡಲೆಪುರಿ ತಗೊಂಡು ಜಾತ್ರೆ ಅಂದ್ಮೇಲೆನೆ ಒಂದು ಕಡಲೆಪುರಿ ತಗೊಂಬಂದ್ರೇನೆ ಜಾತ್ರೆಗೆ ಹೋಗಿ ಬಂದಿರೋದು ಒಂದು ಕಂಪ್ಲೇಂಟ್ ಆಗೋದು ನಮ್ಗೆ. ಮತ್ತೆ ಅಲ್ಲಿಂದ ನಾವು ದೇವಸ್ಥಾನದಿಂದ ಮುಗಿಸ್ಕೊಂಡು ಇವಾಗ ದಂಡಿನ ಮಾರಮ್ಮನ ದೇವಸ್ಥಾನದ ಹತ್ರ ಬಂದಿದೀವಿ. ಕ್ಲೋಸ್ ಇರತ್ತೆ. ದಂಡಿನ ಮಾರಮ್ಮನ ದೇವಸ್ಥಾನ ಅಂದ್ರೆ ಮಂಗಳವಾರ ಶುಕ್ರವಾರ ಮಾತ್ರ ಓಪನ್ ಇರತ್ತೆ. ಜಾತ್ರೆ ಟೈಮಲ್ಲಿ ಒಂದು 11 ದಿವಸ ಓಪನ್ ಇರತ್ತೆ ಅಷ್ಟೇ ಡೈಲಿ. ಇಲ್ಲಾಂದ್ರೆ ಓಪನ್ ಇರಲ್ಲ. ಇವತ್ತು ಬಂದು ಶನಿವಾರ ನಾವು ಬಂದಿರೋದು. ಅಲ್ಲೇ ಹೂವ ಎಲ್ಲ ತಗೊಂಡೋಗಿ ಪೂಜೆಗೆಲ್ಲ ಎತ್ಕೊಂಡು ಹೋಗಿದೀವಿ. ಅಲ್ಲಿ ಆಚೆ ಕಡೆ ಪೂಜೆ ಮಾಡಿ ಹೂವ ಎಲ್ಲ ಹಾಕಿ ಪೂಜೆ ಮಾಡ್ತಾ ಇದೀವಿ. ಪ್ರತಿ ಸಲನು ಈ ತರಾನೇ ಮಾಡ್ತೀವಿ. ದೇವಸ್ಥಾನ ಓಪನ್ ಇರುವಾಗ ಬಂದು ಮಡ್ಲಕ್ಕಿ ಕಟ್ಟಿ ಹೋಗ್ಬೇಕು. ಇನ್ನ ಮದ್ವೆದು ಮಡ್ಲಕ್ಕಿ ಐತೆ, ದೇವ್ರಿಗೆ ಬಂದ್ ಕಟ್ಬೇಕು. ಇನ್ನೇನ್ ರೀಸೆಂಟ್ ಆಗಿ ಬಂದ್ ಕಟ್ಬಿಟ್ಟು ಹೋಗ್ಬೇಕು ಅನ್ಕೊಂಡಿದೀವಿ. ಇವಾಗ ಇಲ್ಲಿ ನೋಡಿ, ಇದೇನೊಂದ್ ದೇವಸ್ಥಾನ ಓಪನ್ ಇದ್ರೆ ತುಂಬಾ ತುಂಬಾ ರಶ್ ಇರತ್ತೆ. ಸಿಕ್ಕಾಪಟ್ಟೆ ರಶ್ ಇರತ್ತೆ. ಅಲ್ಲಿ ಅಷ್ಟೇ ಲೈನಲ್ಲಿ ಹೋಗಿ ದರ್ಶನ ಮಾಡ್ಕೊಂಡ್ ಬರ್ಬೇಕು. ತುಂಬಾ ಪವರ್ಫುಲ್ ಅಂತೀವಿ ಇದು ದಂಡಿನ ಮಾರಮ್ಮನ್ ದೇವಸ್ಥಾನ. ಇಲ್ಲಿ ಪೂಜೆ ಆಯ್ತು, ಒಂದ್ ಫೋಟೋ ತಗೊಂಡ್ವಿ. ಫುಲ್ ಟಯರ್ಡ್ ಆಗೋಗಿತ್ತು. ಯಾಕಂದ್ರೆ ತುಂಬಾ ಬಿಸಿಲಿತ್ತಲ್ವಾ, ನಮ್ಗೆ ಫುಲ್ ಟಯರ್ಡ್ ಆಗೋಗೈತೆ. ಮತ್ತೆ ಎಲ್ಲಾನ ಇವಾಗ ಪಲಾವ್ ಮತ್ತೆ ಮೊಸರನ್ನ ತಗೊಂಬಂದಿದೀವಿ. ಎಲ್ಲಾನ ಊಟ ಮಾಡ್ಬಿಟ್ಟು ಹೋಗ್ಬೇಕು. ನಾವಿವಾಗ ಬೈಲಾಂಜಿನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಬೈಲಾಂಜಿನ ದೇವಸ್ಥಾನದಲ್ಲಿ ಇವತ್ತು ಮಧ್ಯಾಹ್ನ ಆಗಿತ್ತು. ಅಂದ್ರೆ 3:30 ಕ್ಲೋಸ್ ಮಾಡವ್ರೆ. ಅಂದ್ರೆ 1:30 ಕ್ಲೋಸ್ ಮಾಡಿ ತಿರ್ಗಾ 5 ಗಂಟೆಗೆ ಓಪನ್ ಇರತ್ತೆ. ಕ್ಲೋಸ್ ಮಾಡಿದ್ರು. ಆದ್ ಕಡೆ ದೇವಸ್ಥಾನ ಓಪನ್ ಇರತ್ತೆ. ಮೆರವಣಿಗೆ ದೇವ್ರು ಇಟ್ಟಿರ್ತಾರಲ್ಲ ಅಲ್ಲಿ ಓಪನ್ ಇರತ್ತೆ. ಇಲ್ಲಿ ನೆಲೆ ದೇವ್ರಿದ್ದು. ಇಲ್ಲಿ ಆಚೆ ಪೂಜೆ ಮಾಡಿ ಇವಾಗ ವಾಪಸ್ ಹೋಗ್ತಾ ಇದೀವಿ. ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಮೊನ್ನೆ ತಾನೇ ರೀಸೆಂಟ್ ಆಗಿ ಶ್ರೀರಾಮ್ ನವಮಿ ದಿವಸ ಬಂದು ಪೂಜೆ ಮಾಡ್ಕೊಂಡು ಹೋದ್ವಿ. ಇನ್ನೇನು ಹೋಗೋ ದಾರಿಯಲ್ಲಲ್ವಾ, ನಮ್ಗೆ ಇಲ್ಲೇ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಹೋಗ್ಬಿಡೋಣ. ರಮ್ಯಾನು ಬಂದಿದ್ಲು ಅಂದ್ಬಿಟ್ಟು ಅವ್ರನ್ನು ಕರ್ಕೊಂಡು ಬಂದಿದೀವಿ. ಮನೆಗ್ ಬಂದ್ ರೀಚ್ ಆದ್ವಿ. ಮನೇಲಿ ಒಂದು 2 ಅವರ್ಸ್ 3 ಅವರ್ಸ್ ರೆಸ್ಟ್ ತಗೊಂಡ್ವಿ. ತುಂಬಾ ಅಂದ್ರೆ ಟಯರ್ಡ್ ಆಗೋಗಿತ್ತು. ಸಿಕ್ಕಾಪಟ್ಟೆ ಬಿಸ್ಲಿತ್ತಲ್ವಾ, ಟಯರ್ಡ್ ಆಗೋಗಿತ್ತು. ನಾವು 3:30 ಊಟ ಮಾಡಿರೋದು. ಅಂದ್ರೆ ಪಲಾವ್ ಮತ್ತೆ ಮೊಸರನ್ನ ತಗೊಂಡೋಗಿರೋದು ಊಟ ಮಾಡ್ಕೊಂಡ್ ಬಂದ್ವಿ. ಇವಾಗ ರಾತ್ರಿಗೆ ತುಂಬಾ ಟಯರ್ಡ್ ಆಗಿತ್ತು ಅನ್ಬಿಟ್ಟು ಏನಾನ ಹೋಟ್ಲಲ್ಲಿ ಹೋಗಿ ಊಟ ಮಾಡ್ಕೊಂಡ್ ಬಂದ್ಬಿಡೋಣ ಅನ್ಬಿಟ್ಟು ಇವಾಗ ಬಂದಿದೀವಿ. ನಮ್ಮ ಮಾವೋರು ಇಲ್ಲ ಅಂದ್ರೆ ಅವ್ರಿಗೂ ಟಯರ್ಡ್ ಆಗಿತ್ತು. ಇಲ್ಲ ತಗೊಂಬಂದ್ಬಿಡಿ ಅಂದ್ರು. ಬಂದಿಲ್ಲ. ಇವಾಗ ನಾವು ಊಟ ಮಾಡಕ್ ಬಂದಿದೀವಿ. ಊಟ ಮುಗಿಸ್ಕೊಂಡು ಹೋಗ್ಬೇಕು. ನಂದು ಸ್ಯಾರೀಸ್ ಬಿಸ್ನೆಸ್ ಐತಲ್ವಾ, ಯಾರನ್ನ ಬೇಕು ಅಂದ್ರೆ ಸ್ಕ್ರೀನ್ ಶಾಟ್ ವಾಟ್ಸಪ್ ಬುಕ್ಕಿಂಗ್ ಇರತ್ತೆ. ಸ್ಕ್ರೀನ್ ಶಾಟ್ ತಗೊಂಡು ಬುಕ್ಕಿಂಗ್ ಮಾಡ್ಕೊಳ್ಳಿ. ಯಾಕಂದ್ರೆ ಸ್ಟಾಕ್ಗಳು ಬೇಗ ಖಾಲಿ ಆಗತ್ತೆ. ಅದಕ್ಕೋಸ್ಕರ ಒಬ್ಬೊಬ್ರು ಅದೇ ಕಲೆಕ್ಷನ್ಸ್ ಬೇಕು ಅಂತ ಇದ್ದೀರಾ. ಆ ಕಲೆಕ್ಷನ್ಸ್ ಬರೋದು ತುಂಬಾ ಲೇಟ್ ಆಗೋಗುತ್ತೆ. ತುಂಬಾ ರೆಡ್ ಸ್ಯಾರಿ ಎಲ್ಲ ಡಿಮ್ಯಾಂಡ್ ಅಲ್ಲಿ ಇತ್ತು. ಎಲ್ಲ ತುಂಬಾ ಜನ ಕೇಳ್ತಾ ಇದ್ರು. ಸ್ಟಾರ್ಟಿಂಗ್ ಸ್ಯಾರಿ ನಾನು ರೆಡ್ ಸ್ಯಾರಿ ಅಪ್ಲೋಡ್ ಮಾಡಿರೋ ತುಂಬಾ ಜನ ಕೇಳ್ತಾ ಇದ್ದೀರಾ. ಸ್ಟಾಕ್ ಅಲ್ಲಿ ಇಲ್ಲ. ಬೇಕು ಅಂದ್ರೆ ನಾನು ಅಪ್ಲೋಡ್ ಮಾಡಿದ ತಕ್ಷಣ ಯಾರಿಗಾನ ಸ್ಯಾರೀಸ್ ಇಷ್ಟ ಆದ್ರೆ ಬೇಕು ಅಂದ್ರೆ ವಾಟ್ಸಪ್ ಬುಕ್ಕಿಂಗ್ ಇರತ್ತೆ. ಸ್ಕ್ರೀನ್ ಶಾಟ್ ತಗೊಂಡು ಬುಕ್ಕಿಂಗ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.